ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಬಂದಿದ್ದೀವಿ ಬೆಂಗಳೂರಿನ ಫೇಮಸ್ ಲಾಲ್ಬಾಗ್. ಹೌದು, ಈ ವರ್ಷ ರಿಪಬ್ಲಿಕ್ ಡೇ ಸೆಲೆಬ್ರೇಷನಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಆ ಫ್ಲವರ್ ಶೋನಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆಯ ಕವಿ KB ಪೂರ್ಣಚಂದ್ರ ತೇಜಸ್ವಿ ಅವರ ಕಾನ್ಸೆಪ್ಟಲ್ಲಿ ಮಾಡ್ತಾಯಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಲಾಲ್ಬಾಗ್. ಬೆಂಗಳೂರಿನ ಈ ಪ್ರಸಿದ್ಧತೆಗೆ ಈ ಲಾಲ್ಬಾಗ್ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಈ ಲಾಲ್ಬಾಗನ್ನು ನಾಡಪ್ರಭು ಕೆಂಪೇಗೌಡ ಅವರು 16ನೇ ಶತಮಾನದಲ್ಲಿ ಸ್ಥಾಪನೆ ಮಾಡ್ತಾರೆ. ಇದು ವಿಶ್ವದ ಅತ್ಯಂತ ದೊಡ್ಡ ಸಸ್ಯಶಾಸ್ತ್ರೀಯ ತೋಟ ಅಂತ ಹೇಳ್ತಾರೆ. ಇದನ್ನು 1960ರಲ್ಲಿ ಮೈಸೂರಿನ ಅರಸರಾದ ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರು 40 ಎಕರೆ ಪ್ರದೇಶಕ್ಕೆ ಈ ಗಾರ್ಡನನ್ನು ವಿಸ್ತರಿಸಿ ರಾಯಲ್ ಗಾರ್ಡನ್ ಅಂತ ಮಾಡ್ತಾರೆ. ಇನ್ನು ಮುಂದೆ 1856ರಲ್ಲಿ ಬ್ರಿಟಿಷರು ಈ ಗಾರ್ಡನ್ನ ವಿಸ್ತೀರ್ಣವನ್ನು 120 ಎಕರೆಗೆ ವಿಸ್ತರಿಸಿ ಇದನ್ನು ಇಂಟರ್ನ್ಯಾಷನಲ್ ಬೊಟಾನಿಕಲ್ ಗಾರ್ಡನ್ ಅಂತ ಮಾರ್ಪಾಡು ಮಾಡ್ತಾರೆ. ತದನಂತರ MH ಮರಿಗೌಡ ಅವರ ಕಾಲದಲ್ಲಿ ಈಗ ಪ್ರೆಸೆಂಟ್ ಇರೋ ಲಾಲ್ಬಾಗ್ 240 ಎಕರೆ ಪ್ರದೇಶದಲ್ಲಿ ಈ ಗಾರ್ಡನ್ ಇದೆ. ಇಲ್ಲಿ ಪ್ರಪಂಚದಾದ್ಯಂತ ಇರುವಂತಹ ವಿಧ ವಿಧವಾದ ಸಸ್ಯ, ಮರ, ಗಿಡಗಳೆಲ್ಲ ಇದೆ. ನಾನು ಈ ಲಾಲ್ಬಾಗಿಗೆ ಬಂದಿದ್ದು ಸೆಕೆಂಡ್ ಟೈಮ್. ಒಳ್ಳೆ ಈ ಕಾಡಲ್ಲಿದ್ರೆ ಎಷ್ಟು ಬೆಳೆಸಿದ್ದಾರೆ ಮರ ಗಿಡಗಳು ಅಂದರೆ ನೋಡೋಕೆ ಖುಷಿ ಆಗುತ್ತೆ. ನೋಡಿ, ನಾನು ಹಿಂದೆನೇ ಬರ್ತಾ ಇದೆ ಫೌಂಟನ್. ಪ್ರಕೃತಿಲಿ ಯಾವುದು ವೇಸ್ಟ್ ಇಲ್ಲ ಅನ್ನೋದಕ್ಕಿದೆ ಸಾಕ್ಷಿ. ಒಣಗಿರೋ ಮರಗಳ್ನೂ ವೇಸ್ಟ್ ಮಾಡಿಲ್ಲ, ಅದರಲ್ಲೂ ಒಂದು ಕಲಾಕೃತಿಗಳನ್ನ ಮೂಡಿಸಿದ್ದಾರೆ. ಇದನ್ನು ಮಾಡಿದ ಕಲಾವಿದನಿಗೆ ಸಲ್ಯೂಟ್ ಹೇಳ್ಬೇಕಾದ ವಿಷಯನೇ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲೊಂದಿದೆ ರೋಸ್ ಗಾರ್ಡನ್. ಹೌದು, ನಾವು ಕಣ್ಣಲ್ಲಿ ಕಂಡೇ ಇರಲಿಲ್ಲ, ಅಷ್ಟು ಥರದ ರೋಸ್ ಇದ್ದಾವೆ. ಇಷ್ಟೆಲ್ಲ ರೋಸ್ಗಳು ಇದಾವ ಅಂತ ನನಗೆ ಗೊತ್ತಾಗಿದ್ದೆ ಇಲ್ಲಿ ನೋಡಿದ ಮೇಲೆ. ಖುಷಿ ಆಯ್ತಾ? ಅಲ್ಲೋಡು, ಹೂವು ನೋಡಿ ಚಿನ್ನು, ಎಷ್ಟು ಚೆನ್ನಾಗಿದೆ. ನೋಡಿಲ್ದವೆಲ್ಲ ನೋಡ್ಬೋದು ಇಲ್ಲಿ. ಅಲ್ಲೇನಪ್ಪ, ಅಷ್ಟು. ನೀನೇನಕ್ಕೆ ಬಂದೆ ಅದು ತಿನ್ನಕ್ಕ? ಹಾಂ, ಚೆನ್ನಾಗಿದೆಯಾ? ಅಪ್ಪು ಬೇಕಾ? ಹಣ್ಣು ಅಪ್ಪಲ್ಲಿ ತಿಂತಾರ, ಹಾಗೆ ಕೈಯಲ್ಲಿ ತಿಂತಾರೆ. ಅದು ಚಿತ್ರದಲ್ಲೇ ಊಹಿಸ್ಕೋಬೋದು ತೇಜಸ್ವಿ ಅವರ ಬದುಕು ಎಷ್ಟು ಸುಂದರವಾಗಿತ್ತು ಅಂತ. ಆ ಕಾಡಲ್ಲಿ ಜೀವಿಸ್ತಾ, ಆ ಮರ ಗಿಡಗಳ ಜೊತೆ ಬೆರೀತಾ, ಆ ಪಕ್ಷಿ, ಆ ಜರಿ, ತೊರೆ ಇವುಗಳ ಮಧ್ಯೆ ಎಲ್ಲ ಅವರು ಎಷ್ಟು ಸುಖವಾಗಿದ್ರು ಅಂತ. ಇನ್ನು ಮುಂದೆ ಹೋಗ್ತಾ ಲಾಲ್ಬಾಗ್ನ ಗಾಜಿನ ಮನೆ, ಇದರಲ್ಲೇ ಫ್ಲವರ್ ಶೋ, ತೇಜಸ್ವಿ ವಿಸ್ಮಯ ನೋಡೋಣ ಬನ್ನಿ. ಇವರೇ ನೋಡಿ, ಹೂಗಳಲ್ಲಿ ಅರಳಿರುವ ಹೆಮ್ಮೆಯ KP ಪೂರ್ಣಚಂದ್ರ ತೇಜಸ್ವಿ ಅವರು. ಸಕಲ ಕಲಾ ವಲ್ಲಭ ಅಂತಲೂ ಹೇಳ್ಬೋದು. ಯಾಕೆ ಅಂದರೆ ಇವರು ಮಾಡಿದ್ದೇ ಇಲ್ಲದೆ ಇರೋ ಕೆಲಸನೇ ಇಲ್ಲ. ಇವರು ಬರಹಗಾರರಾಗಿರ್ತಾರೆ, ಇವರು ನಾವೆಲಿಸ್ಟ್ ಆಗಿರ್ತಾರೆ, ಫಾರ್ಮರ್ ಆಗಿರ್ತಾರೆ, ಪೇಂಟರ್ ಆಗಿರ್ತಾರೆ, ಫೋಟೋಗ್ರಾಫರ್ ಆಗಿರ್ತಾರೆ, ಪಕ್ಷಿ ವಿಜ್ಞಾನಿ ಆಗಿರ್ತಾರೆ. ಇದೆಲ್ಲ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡಿರ್ತಾರೆ ಇವರು. ಇನ್ನು ಇವರ ಪರಿಚಯ ಹೇಳೋದಾದರೆ, ಇವರೇ KP ಪೂರ್ಣಚಂದ್ರ ತೇಜಸ್ವಿ ಅವರು. ಹುಟ್ಟಿದ್ದು ಸೆಪ್ಟೆಂಬರ್ 8, 1938 ಕುಪ್ಪಳ್ಳಿಯಲ್ಲಿ. ತಂದೆ ಕುವೆಂಪು ಅವರು, ತಾಯಿ ಹೇಮಾವತಿ ಅವರು. ಇನ್ನು ಇವರ ಶ್ರೀಮತಿ ರಾಜೇಶ್ವರಿ ಅವರು. ಎಲ್ಲಿ ನೋಡಿದ್ರೂ ತರವಾದ ಹೂವುಗಳು. ಇದು ಮನಸ್ಸಿಗೆ ಖುಷಿ ಕೊಡುತ್ತೆ. ಜೊತೆಗೆ ಕವಿಯ ಜೀವನಗಾಥೆ, ತೇಜಸ್ವಿ ವಿಸ್ಮಯ, ಇದು ನೋಡೋಕ್ಕೆ ನಿಜಕ್ಕೂ ಅದ್ಭುತ.
ಈ ಒಂದು ಫೋಟೋದಲ್ಲೇ ನೋಡ್ಬೋದು ಅವ್ರಿಗೆ ಎಷ್ಟೆಲ್ಲ ವಿಷಯಗಳ ಬಗ್ಗೆ ಆಸಕ್ತಿ ಇತ್ತು ಅಂತ. ಕರುವಾಲೋ ಇದು ತೇಜಸ್ವಿ ಅವರು ಬರೆದಿರೋ ಒನ್ ಆಫ್ ದ ಬೆಸ್ಟ್ ಕಾದಂಬರಿ ಅಂತ ಹೇಳ್ಬೋದು. ಈ ಫ್ಲವರ್ ಶೋ ಆರ್ಗನೈಸ್ ಮಾಡುವಾಗ ಮಾಡಿರೋ ಒಬ್ಬೊಬ್ಬ ಕಲಾವಿದನಿಗೂ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಅಂದರೆ ಅಷ್ಟು ಡೀಟೇಲಿಂಗ್ ಆಗಿದೆ ಎಲ್ಲ ವಿಷಯನೂ. ಇದು ಅಪ್ಪ ಮಗನ ಬಾಂಧವ್ಯದ ಕತೆ. ಫಿಶಿಂಗಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ದ ತೇಜಸ್ವಿ ಅವರು ತಮ್ಮ ಬಿಡುವಿನ ವೇಳೆಯಲ್ಲೆಲ್ಲ ಫಿಶಿಂಗ್ ಮಾಡ್ತಿದ್ರಂತೆ. ತನ್ನ ಜೊತೆ ಸೈಕಲ್ ಸವಾರಿಯಲ್ಲಿ ತೇಜಸ್ವಿ. ಈ ಕಲಾಕೃತಿ ಹೇಗಿದೆ? ದಾರಗಳಲ್ಲಿ ಮಾಡಿರೋ ತೇಜಸ್ವಿ. ಒಂದು ಬೇಟೆಯಾಡೋ ದೃಶ್ಯ. ತೇಜಸ್ವಿ ಒಬ್ಬ ಬೇಟೆಗಾರ ಸಹ ಆಗಿದ್ರು, ಹವ್ಯಾಸಿ ಬೇಟೆಗಾರ. ಒಬ್ಬ ರೈತನಾಗಿಯೂ ಸಹ ತೇಜಸ್ವಿ ಗುರುತಿಸ್ಕೊಂಡಿದ್ರು, ಜೊತೆಗೆ ತನ್ನ ಸುತ್ತಮುತ್ತಲ ರೈತರಿಗೂ ಮಾರ್ಗದರ್ಶಕರಾಗಿಯೂ ಸಹ ಇದ್ರು. ಇನ್ನು ತಂತ್ರಜ್ಞಾನದಲ್ಲೂ ಸಹ ಕನ್ನಡ ಹಿಂದೆ ಉಳಿಬಾರ್ದು ಅಂತ ಹೇಳಿ ತೇಜಸ್ವಿ ಅವರು ನುಡಿ ಕನ್ನಡ ಸಾಫ್ಟ್ವೇರ್ನ ಡೆವಲಪ್ಮೆಂಟ್ಗೂ ಸಹ ಹೋರಾಟಗಳನ್ನ ಮಾಡ್ತಾರೆ. ಹವ್ಯಾಸಿ ಫೋಟೋಗ್ರಾಫರ್ ಆಗಿದ್ದ ತೇಜಸ್ವಿ ಅವರು ಕಾಡುಗಳಲ್ಲಿ ಅಳಿತಾ ಎಷ್ಟೋ ಸುಂದರವಾದ ಫೋಟೋಗ್ರಾಫ್ಗಳನ್ನ ತಮ್ಮ ಕೈಯಾರೆ ತೆಗೆದಿದ್ದಾರೆ. ಇದೊಂದು ಬ್ಯೂಟಿಫುಲ್ ಆರ್ಟ್ ವರ್ಕ್. ಸಿರಿಧಾನ್ಯಗಳನ್ನು ಬಳಸಿಕೊಂಡು ತೇಜಸ್ವಿಯವರ ಫೋಟೋಗ್ರಾಫ್. ಮಂತ್ರಮಾಂಗಲ್ಯ ಕುವೆಂಪು ಅವರ ಪರಿಕಲ್ಪನೆಯ ಮದುವೆ. ಹೌದು, ಕುವೆಂಪು ಅವರು ಹೇಳ್ತಾ ಇದ್ರು, ಮದುವೆ ಅನ್ನೋದು ಆಚರಣೆ ಆಗಿರಬೇಕು ಹೊರತು ಆಡಂಬರದ ಪ್ರದರ್ಶನವಾಗಿರಬಾರ್ದು ಅಂತ. ಅವರು ತನ್ನ ಮಗನಿಗೆ ಮಂತ್ರಮಾಂಗಲ್ಯ ಮಾಡ್ತಾರೆ. ಅನಾವಶ್ಯಕವಾಗಿ ತುಂಬ ಜನಗಳನ್ನ ಕಲೆ ಹಾಕದೆ, ಅನಾವಶ್ಯಕವಾಗ ಖರ್ಚುಗಳನ್ನ ಮಾಡದೆ ತಮ್ಮ ಮಗನಿಗೆ ಮದುವೆ ಮಾಡ್ತಾರೆ. ಈ ರೀತಿ ಮದುವೆ ಕಾನ್ಸೆಪ್ಟ್ಗಳು ಈ ಕಾಲದಲ್ಲಿ ಹೆಚ್ಚು ಪ್ರಚಲಿತವಾಗಬೇಕು ಅಂತ ಅಂದ್ಕೊಳ್ತೀನಿ. ಈ ಕಾಲದಲ್ಲಿ ಮದುವೆಗೆ ಆಗ್ತಿರೋ ಖರ್ಚು ದೇಶದ ಎಕನಾಮಿನೇ ಬದಲಾಯಿಸ್ತಾ ಇದ್ದಾವೆ ಅನಿಸುತ್ತೆ. ಕಲಾವಿದರ ಕೈಚಳಕ ಹೇಗಿದೆ ನೋಡಿ. ಈ ಗರಿಗಳಲ್ಲಿ ಎಂಥ ಕಲಾಕೃತಿ. ಇಂಥ ಮಹಾನ್ ಚೇತನ KP ಪೂರ್ಣಚಂದ್ರ ತೇಜಸ್ವಿ ಅವರು ಎಷ್ಟೋ ಕಾದಂಬರಿಗಳನ್ನ, ಕವನಗಳನ್ನ ಬರೆದಿದ್ದಾರೆ. ಅದೆಲ್ಲದರಲ್ಲೂ ಅವರು ಜೀವಂತವಾಗಿ ಇರ್ತಾರೆ. ನವಿಲು ಅಂದ್ರೇ ಅಂದ, ಅದರಲ್ಲಿ ಈ ಹೂವಿನ ನವಿಲು ಇನ್ನೂ ಅಂದ. ಗಾಜಿನ ಮನೆಯ ಫ್ಲವರ್ ಶೋ ಮುಗಿಸ್ಕೊಂಡು ಆಚೆ ಹೋಗ್ತಾ ಒಂದಷ್ಟು ಶಾಪಿಂಗ್. ಹೌದು, ಒಂದಷ್ಟು ಬುಕ್ಸ್ಗಳೆಲ್ಲ ಸ್ಟಾಲ್ಸ್ ಇದ್ವು. ಅದರಲ್ಲಿ ನಾವು ಒಂದನ್ನ ಸೆಲೆಕ್ಟ್ ಮಾಡಿಕೊಂಡು ಕರುವಾಲೋ ಬುಕ್ನ ನಾವು ತೊಗೊಂಡಿದ್ದೀವಿ. ಲಾಲ್ಬಾಗ್ನಲ್ಲಿ ಓಡಾಡ್ತಾ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು ಈ ಕಲಾವಿದರು. ಇವರ ಕಲೆ ನೋಡಿ ಹೇಗಿದೆ ಅಂತ. ಕೇವಲ 5-6 ಮಿನಿಟ್ಸಲ್ಲೇ ಇವರ ಕೈ ಚಳಕದಲ್ಲಿ ನಮ್ಮ ಫ್ಯಾಮಿಲಿಯ ಪಿಕ್. ಹೌದು, ಎಷ್ಟು ಚೆನ್ನಾಗಿದೆ ಅಂದರೆ ಇವರ ಕಲೆಗೆ ಬೆಲೆ ಕಟ್ಟೋಕ್ಕೆ ಆಗಲ್ಲ ಅನಿಸುತ್ತೆ. ನಮ್ಮ ಪುಟ್ಟ ಫ್ಯಾಮಿಲಿ ಪಿಕ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಬಾ 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 ಬಾ,
ಏನದು ಏನದು ಅಯ್ಯ ನೋಡು ಏನದು. ತೇಜಸ್ವಿ ಅವರು ಏಪ್ರಿಲ್ 5, 2007ರಲ್ಲಿ ಮೂಡಿಗೆರೆಯಲ್ಲಿ ಅವರು ತಮ್ಮ ಕೊನೆಯ ಉಸಿರನ್ನು ಎಳಿತಾರೆ. ಇಷ್ಟೇ ನೋಡಿ ತೇಜಸ್ವಿ ವಿಸ್ಮಯ ಲೋಕದಲ್ಲಿ ನಮ್ಮ ಈ ದಿನ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.